Hi all. Summary of the poem Grandma Climbs a Tree, written by Ruskin Bond. Dear students, the summary of this poem is asked for 4 marks for the SSLC board exam. Let us see the summary of the poem. Ruskin Bond's poem Grandma Climbs a Tree is a fun and affectionate tribute to his 62-year-old grandmother, whom he lovingly calls a genius. Ever since she was a child, she had a rare passion for climbing trees. She would be up their branches very quickly. Even at the age of 62, she would happily climb to the top branches. Her family members often warned her to stop climbing trees, advising her that growing old should be done gracefully. She would just laugh and say she would grow disgracefully and could do that better. One day, while the rest of the family was in town, she climbed a tree but couldn't get down. Somehow she was rescued. The doctor came and advised her to stay in bed and take a week of rest. Grandma felt it was a brief season in hell. Once she recovered, she demanded her son to build her a house on the treetop. Her loving son fulfilled her wish with the poet's expert assistance. Then on, she moved into the treehouse and spent rest of her life living happily there. The poem celebrates individuality, love for nature, and the importance of supporting the dreams of our loved ones. Dear students, now I am going to explain the poem Grandma Climbs a Tree written by Ruskin Bond. My grandmother was a genius. You would like to know why? ಕವಿ ತನ್ನ ಅಜ್ಜಿಯನ್ನ ಈ ಪೊಯಮ್ ಅಲ್ಲಿ ಮೇಧಾವಿ ಅಥವಾ ಜೀನಿಯಸ್ ಅಂತ ಕರೀತಾರೆ. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್, ಸ್ಪ್ರೆಡ್ಡಿಂಗ್ ಆರ್ ಹೈ, ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್. ಅಂಡ್ ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62. ಏಕೆಂದರೆ ಅವಳು ಯಾವುದೇ ಮರವಾಗಿರಲಿ, ಎತ್ತರವಾಗಿರಲಿ ಅಥವಾ ಅಗಲವಾಗಿ ಹರಡಿರಲಿ, ಕ್ಷಣಾರ್ಧದಲ್ಲಿ ಹತ್ತಿ ಬಿಡುತ್ತಿದ್ದಳು. ಕೊನೆ ಬಾರಿ ಅಜ್ಜಿ ಮರ ಹತ್ತಿದಾಗ ಅವರ ವಯಸ್ಸು 62 ವರ್ಷ ಆಗಿತ್ತು. ಎವರ್ ಸಿನ್ಸ್ ಚೈಲ್ಡ್ಹುಡ್ she had this gift for being happier in a tree than in a lift. ಬಾಲ್ಯದಿಂದಲೇ ಅಜ್ಜಿಗೆ ಮರ ಹತ್ತುವುದೆಂದರೆ ತುಂಬಾ ಇಷ್ಟ. ಲಿಫ್ಟ್ ನಲ್ಲಿರುವುದಕ್ಕಿಂತ ಮರದ ಮೇಲೆ ಇರುವುದೇ ಅವಳಿಗೆ ಹೆಚ್ಚು ಸಂತೋಷವನ್ನು ಕೊಡುತ್ತಿತ್ತು. ಅಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್. ಅಜ್ಜಿಯ ವೆಲ್ ವಿಷರ್ಸ್ ಅಜ್ಜಿಗೆ ಈಗ ನಿನಗೆ ವಯಸ್ಸಾಗಿದೆ, ಮರ ಹತ್ತುವುದನ್ನು ಬಿಡಬೇಕು, ವಯಸ್ಸಿಗೆ ತಕ್ಕಂತೆ ಗೌರವದಿಂದ ಬದುಕಬೇಕಂತ ಹೇಳ್ತಾ ಇದ್ರು. She would laugh and say, well, I will grow disgracefully. I can do it better. And we had to agree. ಆದ್ರೆ ಅಜ್ಜಿ ನಗುತ್ತಾ, ನಾನು ಗೌರವದಿಂದಲ್ಲ, ಬೇಕಾದರೆ ಅವಮಾನದಿಂದ ವಯಸ್ಸು ಕಳಿತೇನೆ ಅಂತ ಉತ್ತರಿಸ್ತಿದ್ರು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ ಶಿ ಹಡಂಟ್ ಬೀನ್ ಅಪ್ ಅಟ್ ಒನ್ ಆರ್ ಅನದರ್. ಅವರ ಗಾರ್ಡನ್ ನಲ್ಲಿರುವ ಪ್ರತಿಯೊಂದು ಮರವನ್ನು ಅಜ್ಜಿ ಒಂದಲ್ಲ ಒಂದು ಬಾರಿ ಹತ್ತಿದ್ದಳು. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಅವಳು 6 ವರ್ಷದವಳಾಗಿದ್ದಾಗ ತನ್ನ ಪ್ರೀತಿಯ ಬ್ರದರ್ನಿಂದ ಮರ ಹತ್ತುವುದನ್ನು ಕಲಿತಿದ್ದಳು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಎಲ್ಲರೂ ಒಂದು ದಿನ ಅಜ್ಜಿ ಮರದಿಂದ ಬಿದ್ದು ಅಪಾಯ ಮಾಡಿಕೊಳ್ಳುತ್ತಾಳೆ ಎಂದು ಭಯಪಡುತ್ತಿದ್ದರು. ದ ಔಟ್ಕಮ್ ವಾಸ್ ಡಿಫರೆಂಟ್. ವೈಲ್ ವಿ ವರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಎ ಟ್ರೀ ಅಂಡ್ ಕುಡೆಂಟ್ ಕಮ್ ಡೌನ್. ಆದರೆ ಫಲಿತಾಂಶ ಬೇರೆಯೇ ಆಗಿತ್ತು. ಒಂದು ದಿನ ಮನೆಯವರೆಲ್ಲ ಟೌನಿಗೆ ಹೋದಾಗ ಅಜ್ಜಿ ಮರ ಹತ್ತಿದಳು, ಆದರೆ ಕೆಳಗೆ ಇಳಿಯಲು ಆಗಲಿಲ್ಲ. ಹೇಗೋ ಅವಳನ್ನು ರಕ್ಷಿಸಲಾಯಿತು. ಆಫ್ಟರ್ ದ ರೆಸ್ಕ್ಯೂ ದ ಡಾಕ್ಟರ್ ಟುಕ್ ಗ್ರಾನಿಸ್ ಟೆಂಪರೇಚರ್ ಅಂಡ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ರಕ್ಷಿಸಿದ ನಂತರ ಡಾಕ್ಟರ್ ಅಜ್ಜಿಗೆ 1 ವಾರ ಹಾಸಿಗೆಯಲ್ಲೇ ವಿಶ್ರಾಂತಿ ಪಡೆಯಲು ಹೇಳಿದರು. ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಹರ್ ಅಪ್ ವೆಲ್. ಆಗ ಮನೆಯವರೆಲ್ಲ ನಿಟ್ಟುಸಿರು ಬಿಟ್ಟರು. ಪುವರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಆದರೆ ಪಾಪ ಅಜ್ಜಿಗೆ ಅದು ನರಕದ ಅನುಭವವಾಗಿತ್ತು. Confined to her bedroom, while every breeze whispered of summer and dancing leaves. ಹಾಸಿಗೆಯಲ್ಲಿ ಮಲಗಿರುವಾಗ ಹೊರಗಿನ ತಂಪಾದ ಗಾಳಿ ಮತ್ತು ಮರದ ಎಲೆಗಳ ಸದ್ದು ಅವಳಿಗೆ ಮತ್ತೆ ಮರವನ್ನು ನೆನಪಿಸುತ್ತಿತ್ತು. ಬಟ್ she had held her peace till she felt stronger. Then she sat up and said, I lie here no longer. ಆರೋಗ್ಯ ಸುಧಾರಿಸಿದ ತಕ್ಷಣ ಅಜ್ಜಿ ತನ್ನ ಮಗನನ್ನು ಕರೆದು, ನನಗೆ ಹೆಚ್ಚು ಕಾಲ ಹಾಸಿಗೆಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. And she called for my father and told him undaunted that a house in a treetop was what she now wanted. ಆಗ ತಕ್ಷಣ ಅಜ್ಜಿ ತನ್ನ ಮಗನನ್ನು ಕರೆದು, ಅಂದರೆ ಪೋಯಟ್ನ ಫಾದರ್ನ ಕರೆದು, ನನಗೆ ಮರದ ಮೇಲೆಯೇ ಒಂದು ಮನೆ ಕಟ್ಟಿಸು ಎಂದು ಯಾವುದೇ ಮುಜುಗರವಿಲ್ಲದೆ ಹೇಳ್ತಾಳೆ. ಅನ್ಡಾಂಟೆಡ್ ಮೀನ್ಸ್ ವಿತೌಟ್ ಎನಿ ಹೆಸಿಟೇಷನ್.
My dad knew his duties. He said, "That's all right. You'll have what you want, dear. I'll start work tonight." ಪೋಯೆಟ್ನ ಫಾದರ್ ಅಜ್ಜಿಯ ಮಾತಿಗೆ ಒಪ್ಕೊಂಡ್ರು. ನಿನ್ನ ವಿಶ್ ಅನ್ನ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ರಾತ್ರಿಯಿಂದಲೇ ಕೆಲಸವನ್ನ ಆರಂಭ ಮಾಡ್ತೀವಿ ಅಂತ ಪೋಯೆಟ್ನ ಫಾದರ್ ಹೇಳ್ತಾರೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಈ ಸೂನ್ ಫಿನಿಶ್ಡ್ ದ ಕೋರ್. ರಸ್ಕಿನ್ ಬಾಂಡ್ ಅವರ ತಂದೆ ರಸ್ಕಿನ್ ಬಾಂಡ್ ಅವರ ಒಂದು ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಅಥವಾ ಸಹಾಯದಿಂದ ಮರದ ಮೇಲೆ ಕಿಟಕಿ ಮತ್ತು ಬಾಗಿಲು ಇರುವ ಸುಂದರ ಮನೆ ನಿರ್ಮಿಸಿದರು. ಸೊ ಗ್ರಾನಿ ಮೂಡ್ ಅಪ್ ಅಂಡ್ ನೌ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ಅಜ್ಜಿ ಅಲ್ಲಿಯೇ ವಾಸ ಮಾಡಲು ಶುರು ಮಾಡ್ತಾರೆ. ಪೋಯೆಟ್ ಡೈಲಿ ಟ್ರೇ ಮತ್ತು ಗ್ಲಾಸ್ನಲ್ಲಿ ಅಜ್ಜಿಗೆ ಶೆರಿ ಮೀನ್ಸ್ ಬ್ರೌನ್ ಆರ್ ಯೆಲ್ಲೋ ವೈನ್ ಮೇಡ್ ಅಪ್ ಆಫ್ ಗ್ರೇಪ್ಸ್. ಶೆರಿಯನ್ನ ಅಜ್ಜಿಗೆ ಮರದ ಮೇಲಿರುವ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಸಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಅಂಡ್ ಡ್ರಿಂಕ್ ಶೆರಿ ವಿತ್ ಮೀ. ಅಜ್ಜಿ ಗಾಂಭೀರ್ಯದಿಂದ ಅಲ್ಲಿ ಕುತ್ಕೊಂಡ್ಬಿಟ್ಟು ನನ್ ಜೊತೆ ಶೆರಿನ ಕುಡಿತಾ ಇದ್ಲು ಅಂತ ಹೇಳ್ತಾರೆ. ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ಡಿಸೈಡ್ ಇನ್ ಎ ಟ್ರೀ. ಹೀಗೆ ಪೊಯೆಟ್ ಮತ್ತು ಗ್ರಾನಿ ಸಂತೋಷದಿಂದ ಸಮಯ ಕಳೀತಾ ಇದ್ರು. ಈ ರೀತಿ ಅಜ್ಜಿ ಮರದ ಮೇಲೆ ವಾಸ ಮಾಡುವುದು ನನ್ನ ಹಕ್ಕು ಅಂತ ಪ್ರತಿಪಾದನೆ ಮಾಡಿದರು. ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್. Dear students, if you found this video helpful, please like, share and subscribe to my channel for more English lessons. Thank you for watching. See you in the next video.